ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನೋಡ್ರಿ ನಾಳೆಗೆ ಮಾತ್ರ ದೊಡ್ಡದ ಕ್ರಿಕೆಟ್ ಲೋಕದಾಗ ನಮ್ಮ ಸೂರ್ಯಕುಮಾರ್ ಯಾದವ್ ಕಪ್ ಹಿಡಿಯೋಂಥ ನಾಳೆ ಮ್ಯಾಚ್ ಐತೆ. ಯಾವುದಪ್ಪ ಅಂದ್ರೆ T20 ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ ನಾಳೆಗೆ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್ ಐತಿ. ಸೊ ನಮಗೆ ಫುಲ್ ಹೋಪ್ ಐತಿ ಇಂಡಿಯಾ ಗೆಲ್ಲುತ್ತಂತ. ಸೊ ನೋಡ್ರಿ ನಮ್ಮ ಇಂಡಿಯಾ ಗೆಲ್ಲಿ ಅಂತಂದ್ರೆ ಭಾಳ ಹೋಪ್ ಐತಿ ನಮ್ಗೆ, ಇಂಡಿಯಾ ಗೆಲ್ಲುತ್ತಾ. ಸೊ ಇವತ್ತು ನಾವು ಎದಕ್ಕೆ ವಿಡಿಯೋ ಮಾಡಕತ್ತೀನಪ್ಪ ಅಂತಂದ್ರೆ ಪ್ರಿವ್ಯೂ ವಿಡಿಯೋದು ನಮ್ಮ ಟೀಮ್ ಇಂಡಿಯಾದ ಬಗ್ಗೆ ಸ್ಟಾರ್ಟಿಂಗ್ 11 ಒಳಗೆ ನಾ ಏನೇನಾಗತ್ತೆ ಇವತ್ತು ಹೇಳ್ಬಿಡ್ತೀನಿ. ಸೊ ನೋಡ್ರಿ ಅಭಿಷೇಕ್ ಶರ್ಮಾ ಇಷ್ಟು ದಿವಸ ಮ್ಯಾಚ್ ಆಡಿಲ್ಲ. T20 ವರ್ಲ್ಡ್ ಕಪ್ನೇ ಬರೀ ಒಂದು ಹಾಫ್ ಸೆಂಚುರಿ ಬಿಟ್ರಪ್ಪ ಅಂದ್ರೆ ಮತ್ತೇನು ಹೊಡೆದಿಲ್ಲ, ರನ್ ಹೊಡೆದಿಲ್ಲವ. ನಾವು ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ಈ ಆಡೇ ಇಲ್ಲವ, ಆಡಿದ್ದ ಅವು ಮೊಬೈಲ್ ನಂಬರ್ ಆಗ್ಯಾವ ಅವ್ನು ರನ್ ಅನ್ನೋದು 2 ರನ್ನು 8 ರನ್ನು 10 ರನ್ನು 9 ರನ್ನು ಹಿಂಗಾಗ್ಯಾವ ಅವ್ನು ಮೊಬೈಲ್ ನಂಬರ್ ಆದಂಗಾಗ್ಯಾವ. ಸೊ ನೋಡ್ರಿ ನಾಳೆಗೆ ಮಾತ್ರ ಇಂಪಾರ್ಟೆಂಟ್ ಐತಿ, ಫೈನಲ್ ಮ್ಯಾಚ್ ಐತಿ. ಫೈನಲ್ ಮ್ಯಾಚ್ನಾಗ ಒಂದು ಸೆಂಚುರಿ ಬರಲೇಬೇಕು ಅಭಿಷೇಕ್ ಶರ್ಮಾನಿಂದ. ಇಲ್ಲಿಕಪ್ಪ ಅಂತಂದ್ರೆ ಯುವರಾಜ್ ಸಿಂಗ್ ನೀನಾರ ಒಂದು ಸ್ವಲ್ಪ ಹೇಳೋಣ, ಯಾಕಂದ್ರೆ ನಿನ್ನ ಮಾತು ಅವಾಗ ಕೇಳ್ತಾನ. ನಿನ್ನ ಮಾತು ಕೇಳಿದ್ನಪ್ಪ ಅಂದ್ರೆ ನೀ ಅವ್ನಿಗೆ ಹೇಳ್ತಿ ಹೊಡಿ ಅಂತಂದು ಅವಾಗಾರ ಹೊಡಿತಾನವ. ನೋಡ್ರಿ ಅಭಿಷೇಕ್ ಶರ್ಮಾ ಮಾತ್ರ ನಾಳೆಗೆ ಬೆಂಕಿ ಬ್ಯಾಟಿಂಗ್ ಆಡಲೇಬೇಕು. ಆಡಲಿಲ್ಲಪ್ಪ ಅಂದ್ರೆ ಈ T20 ವಿಶ್ವಕಪ್ ಒಳಗೆ ಪೂರಾ ಒಂದು ದೊಡ್ಡ ಲಾಸ್ ನಮ್ಮ ಟೀಮ್ ಇಂಡಿಯಾಕ್ಕೆ. ಯಾಕಂದ್ರೆ ಚಲೋ ಪ್ಲೇಯರ್ ಅಂತ ನಾವು ಹಾಕ್ಕೊಂಡೀವಿ ಟೀಮ್ನ್ಯಾಗ, ಅವನ ಆಡಲಿಲ್ಲಪ್ಪ ಅಂತಂದ್ರೆ ನಮ್ಗೆ ಭಾಳ ಲಾಸ್. ಸಂಜು ಸ್ಯಾಮ್ಸನ್ ಎಂಥ ಫಾರ್ಮ್ದಾಗ ನೋಡ್ರಿ. ಈಗ ನಮ್ದು ಇದು ಓಪನಿಂಗ್ ಏನು ಜೋಡಿ ಐತಲ್ಲ 50 ರನ್ ಪಾರ್ಟ್ನರ್ಶಿಪ್ ಬಂದಿಲ್ಲ ಈ T20 ವರ್ಲ್ಡ್ ಕಪ್ ಒಳಗೆ. ನಾಳೆ ಫೈನಲ್ ಮ್ಯಾಚಿಗೆ ಏನಾರು ಬಂತಪ್ಪ ಅಂತಂದ್ರೆ ಹಿಸ್ಟ್ರಿ ಆಗಿಬಿಡುತ್ತೆ ಅದು. ಯಾಕಂದ್ರೆ ಸಂಜು ಸ್ಯಾಮ್ಸನ್ ಹೊಡಿತಾನ ಅಂತ ಭರವಸೆ ಐತಿ. ಲಾಸ್ಟ್ ಮ್ಯಾಚ್ 97 ಹೊಡೆದಾನ, ಅದಕ್ಕಿಂತ ಲಾಸ್ಟ್ ಮ್ಯಾಚ್ 89 ರನ್ ಹೊಡೆದಾನ. ಸೊ ನಮ್ಮ ಟೀಮ್ ಇಂಡಿಯಾಕ್ಕೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗೈತೆ. ಸೊ ನೋಡ್ರಿ ನಮ್ಮ ಟೀಮ್ ಇಂಡಿಯಾಕ್ಕೆ ಒಂದು ಸ್ಟಾರ್ಟಿಂಗ್ ಪವರ್ ಪ್ಲೇ ಒಳಗೆ ಪಾರ್ಟ್ನರ್ಶಿಪ್ ಬರಬೇಕಾಗಿತ್ತು, ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗುತ್ತೆ. ಬರಲೇಬೇಕು ನಾಳೆಗೆ, ಯಾಕಂದ್ರೆ ಫೈನಲ್ ಮ್ಯಾಚ್ ಐತೆ. ಫೈನಲ್ ನಮ್ದು ಇಂಡಿಯಾದಾಗ ಹೋಸ್ಟ್ ಮಾಡತ್ತೀವಿ ನಾವು, ಕಪ್ ಗೆಲ್ಲಿಲ್ಲಪ್ಪ ಅಂತಂದ್ರೆ ಹೆಂಗೆ. ಪಕ್ಕ ಫೈನಲ್ ಮ್ಯಾಚಿಗೆ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಬರ್ಬೇಕು. ಇಶಾನ್ ಕಿಶಾನ್ ಮಾತ್ರ ಅವ ಪಾಕೆಟ್ ಡೇನಮೋ ಬರೀ 6 ಇದ್ರೆ ಡೀಲ್ ಮಾಡಾಕಂತಾನ, ಅವ ಚಲೋ ಆಡಕತ್ತಾನ. ನಮ್ಗೆ ಈ ಸ್ಟಾರ್ಟಿಂಗ್ ಒಂದು ಪೇರ್ ಚಲೋ ಆಡ್ಬೇಕು. ಸ್ಟಾರ್ಟಿಂಗ್ ಚಲೋ ಆಡಿದ್ರೆ ಉಳ್ಕಿದ್ರೆ ಎಲ್ಲರೂ ಚಲೋ ಆಡ್ತಾರೆ. ಇಲ್ಲಿಕಪ್ಪ ಅಂದ್ರೆ ನನ್ನ ಮಗನ ಚಲೋ ಆಡಲ್ಲ. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆಗಿಬಿಟ್ಟಾನ. ಸೊ ಕ್ಯಾಪ್ಟನ್ ಅದ್ರ ಸಂಬಂಧ ಟೀಮ್ನಾಗ ಇಟ್ಟಿದ್ದವನು. ಇಲ್ಲಿಕಪ್ಪ ಅಂದ್ರೆ ಅವನು ತೆಗೆದೋಗಿಬೇಕು. ಯಾಕಂದ್ರೆ USA ಜೋಡಿ 84 ರನ್ನೇ ನೋಡ್ದಾನ. ಸೊ ಅದಾದ್ಮೇಲೆ ಒಟ್ಟು ಅವ್ನು ಬ್ಯಾಟ್ಲಿದ್ದ ಒಂದು ಹಾಫ್ ಸೆಂಚುರಿ ಸಮಕ್ಕೆ ಬಂದಿಲ್ಲ. 84 ರನ್ ಆಗಿಂದ ಎಷ್ಟೋ ಮ್ಯಾಚ್ ಆಡಿನೀಗ, ಬಟ್ ಹಾಫ್ ಸೆಂಚುರಿನೂ ಬಂದಿಲ್ಲ. ಹೆಂಗೆ ಆಗ್ಬಿಟ್ಟೈತೆ ಅಂದ್ರೆ ಟೀಮ್ನಾಗ ಒಬ್ಬನ ಜಕ್ಕೊಂಡು ಹೋಗ್ಬೇಕು, ಉಳ್ಕಿದ್ರೆ ಎಲ್ಲರೂ ಹಿಂದೆ ಜಗ್ತಿರ್ತಾರೆ. ಹಂಗೆ ಆಗ್ಬಿಟ್ಟೈತೆ ನಮ್ಮ ಟೀಮ್ ಇಂಡಿಯಾ. ಈ ಸದ್ದ ಕರೆಕ್ಟ್ ಬೇಸ್ನಾಗ ಆಡ್ಬೇಕಪ್ಪ ಅಂತಂದ್ರೆ ಎಲ್ಲರೂ ಪರ್ಫಾರ್ಮೆನ್ಸ್ ಮಾಡ್ಬೇಕು. ಇವತ್ತು ನಾಳೆದೊಂದು ಕಪ್ ಗೆಲ್ಲೇಬೇಕು. ನಮ್ಮ ಇಂಡಿಯಾ ಗೆಲ್ಲಬೇಕಪ್ಪ ಅಂತಂದ್ರೆ ಚಲೋ ಪರ್ಫಾರ್ಮೆನ್ಸ್ ಕೊಡ್ಬೇಕು. ಬ್ಯಾಕ್ ಟು ಬ್ಯಾಕ್ ಈ ಪ್ಲೇಯರ್ ಆಫ್ ದಿ ಮ್ಯಾಚ್ ನಮ್ಮ ಸಂಜು ಸ್ಯಾಮ್ಸನ್ ತೊಗೊಂಡಾನ. ಬಟ್ ನಾಳೆಗೆ ಅವನು ಆಡಲಿ, ಯಾಕಪ್ಪ ಅಂದ್ರೆ ಅವ ಆಡಿದ್ರೆ ನಮ್ಗೆ ಪವರ್ ಪ್ಲೇ ರನ್ ಬರ್ತಾವೆ. ಸೊ ಅಭಿಷೇಕ್ ಶರ್ಮನ ಮ್ಯಾಗ ಭಾಳ ಹೋಪ್ ಐತಿ, ನಾಳೆಗಾರ ಆಡ್ತಾನೆ ಅನ್ನೋದು. ನಾಳೆಗೂ ಆಡಲಿ ಅಭಿಷೇಕ್ ಶರ್ಮಾ. ನಮ್ಮ ಹಾರ್ದಿಕ್ ಪಾಂಡ್ಯನು ಸದ್ಯಕ್ಕೆ ಚಲೋ ಆಡಕಂತಾನ. ಲಾಸ್ಟಿಗೆ ಬಿಗ್ ಹಿಟ್ಟರ್ ನಮ್ಗೆ ಶಿವಮ್ ದುಬೆ ಬೇಕು. ಅವ ಇರ್ಲಿಕ್ಕಂದ್ರೆ ಮ್ಯಾಚ್ ಫಿನಿಶ್ ಆಗಲ್ಲ ನಮ್ದು. ಯಾಕಪ್ಪ ಅಂದ್ರೆ ಅವ 6 ಮೇಲೆ 6 ಹೊಡಿತಿದ್ರೆ ನಮ್ಮದು ಹಾರ್ಟ್ ದಗ್ ಅಂತಿರ್ತೈತೆ. ನಮಗೆ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ. ಅವ್ನು 6 ಹೊಡ್ಯಾಕೆ ಅವ 6 ಹೊಡೆದು ಅವ್ನು ಖುಷಿ ಆಗುತ್ತೆ ಗೊತ್ತಿಲ್ಲ. ಅವ 6 ಹೊಡೆದು ನೋಡಿ ನಮಗೆ ಭಾಳ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಟೀಮ್ ಇಂಡಿಯಾ ಅಂದ್ರೆ ನಮ್ಗೆ ಭಾಳ ಸಪೋರ್ಟ್ ಮಾಡ್ತೀವಿ. ನಮ್ಗೆ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತೀವಿ. ಸೊ ನಾಳೆಗೆ ನೋಡ್ರಿ ನಮ್ಮ ಜಸ್ಪ್ರೀತ್ ಬುಮ್ರಾ ಬೈ ಅವನು ಅಲಾಗಿ ಅವನು ಸ್ವಾಗ್ಮೆ ಅಂತಾರಲ್ಲ ಹಂಗದ. ಯಾರು ಎಷ್ಟು ರನ್ ಹೊಡಿಸೋಲಿ ಬಿಡಲಿ, ತಾನು ಮಾತ್ರ ತನ್ನ ಬಾಲಿಂಗ್ ಮಾತ್ರ ಕಿಚ್ಚು ಬಾಲಿಂಗ್ ಆಗ್ತಾನೆ. ವಿಕೆಟ್ ಮ್ಯಾಗ ವಿಕೆಟ್ ತೆಗಿತಾನೆ. ನಮ್ಮ ಟೀಮ್ ಇಂಡಿಯಾಕ್ಕೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತಾನೆ. ಸೊ ಅದ್ರ ಜೋಡಿ ವರುಣ್ ಚಕ್ರವರ್ತಿ ಭಾಳ ಎಕ್ಸ್ಪೆನ್ಸಿವ್ ಆಗ್ಯಾನ. ಸೆಮಿಫೈನಲ್ ಮ್ಯಾಚ್ ಎಲ್ಲಾರ ಅವನು 64 ರನ್ ಕೊಟ್ಟಾನ. 64 ರನ್ ಯಾರು ಕೊಡ್ತಾರೆ? ಹೊಡೆದಿದ್ದು ನಮ್ಮ RCB ಹುಲಿ ಜೋಕೋ ಬೆತ್ತಲ್ಲ, ಚಲೋ ಅವನು ಚಲೋ ಬ್ಯಾಟಿಂಗ್ ಆಡ್ಯಾನ. ಸೊ ನೋಡ್ರಿ ನಾಳೆಗೆ ಮಾತ್ರ ಹಂಗೆ ಆಗಬಾರ್ದು. ಯಾಕಪ್ಪ ಅಂತಂದ್ರೆ ಬಿಗ್ ಸ್ಟೇಜ್ ಇದು, ಫೈನಲ್ ಸ್ಟೇಜ್ ಇದು. ನಾಳೆಗೆ ಒಂದು ಚಲೋ ಹಾಕಲಿ, ಮತ್ತು ಮುಂದೆ ಹೆಂಗಾರ ಆಗಲಿ. ಸೊ ಈಗ ಮೋಸ್ಟ್ ವಿಕೆಟ್ನಾಗ ವರುಣ್ ಚಕ್ರವರ್ತಿ ಅದನ್ನು 12 ವಿಕೆಟ್ ಆಗ್ಯಾವು, ಇನ್ನೊಂದು 13 ವಿಕೆಟ್ USA ತೊಗೊಂಡೈತಿ. ಸೊ ನಾಳೆಗೆ ಒಂದು 2 ವಿಕೆಟ್ ತೊಗೊಂಡ್ರೆ ಈ T20 ವಿಶ್ವಕಪ್ ಅತಿ ಹೆಚ್ಚು ವಿಕೆಟ್ ವರುಣ್ ಚಕ್ರವರ್ತಿದಾಗತ್ತೆ. ಆಮೇಲೆ ಅಕ್ಷರ್ ಪಟೇಲ್ನು ಚಲೋ ಬಾಲಿಂಗ್ ಆಗತ್ತಾನ. ಪವರ್ ಪ್ಲೇ ಒಳಗೆ ಚಲೋ ಬಾಲಿಂಗ್ ಮಾಡೋದಪ್ಪ ಯಾರಪ್ಪ ಅಂತಂದ್ರೆ ಹಾರ್ದಿಕ್ ಪಾಂಡ್ಯ ಮತ್ತು ಹರ್ಷದೀಪ್ ಸಿಂಗ್. ಇವರಿಬ್ಬರು ವಿಕೆಟ್ ತೆಗಿಲಿಲ್ಲ, ಪವರ್ ಪ್ಲೇ ಒಳಗೆ ರನ್ ನಿಂದ್ರೋದು ಭಾಳ. ಯಾಕಂದ್ರೆ ಅವ್ರದೊಳಗೆ ಹೇಳ್ತೀನಿ ತಾಡ್ರಿ ನಿಮ್ಗೆ ಸದ್ದ ಪವರ್ ಪ್ಲೇ ಒಳಗೆ ಅವ್ರು ಬಿಗ್ ಹಿಟ್ಟರ್ಸ್ ಅದಾರ. ಈಗ ನ್ಯೂಜಿಲೆಂಡ್ ಟೀಮಿನ ಮಾತಾಡೋಣ. ನ್ಯೂಜಿಲೆಂಡ್ ಟೀಮ್ ಒಳಗೆ ಬ್ಯಾಟಿಂಗ್ ಲೈನಿಗೆ ಇಷ್ಟು ಉದ್ದ ಐತಿ ಅವ್ರದ್ದು. ಯಾಕಂದ್ರೆ ಭಾಳ ಮಂದಿ ಅದಾರ ಬ್ಯಾಟಿಂಗ್ ಆಡೋರು. 8 ಮಂದಿ ಬ್ಯಾಟ್ಸ್ಮನ್ ಅದಾರ. ನಮ್ದ್ರಾಗ 8 ಮಂದಿ ಬ್ಯಾಟ್ಸ್ಮನ್ ಅದಾರ. ಬಟ್ 8 ಮಂದಿ ಕ್ಲಿಕ್ ಆಗವಲ್ರಿ ನಮ್ದ್ರಾಗ. ಅವ್ರದ್ರಾಗ 8 ಮಂದಿಯಾಗ 4-5 ಮಂದಿ ಕ್ಲಿಕ್ ಆಗಿಬಿಡ್ತಾರೆ. ಸ್ಟಾರ್ಟಿಂಗ ನೋಡ್ರಿ ನೀವು ಪವರ್ ಪ್ಲೇದಾಗ ಫಿನ್ ಅಲ್ಲೇನು ಅವನು ಟೀಮ್ ಸೈಫಾಡ ಏನು ಹೊಡಿತಾರೆ, ಹುಚ್ಚು ಬಿಡ್ಬೇಕು ಅವ್ರು. ಹಂಗತ್ರ ಹೊಡೆದಾರೆ. ಮೊನ್ನೆ ಸೌತ್ ಆಫ್ರಿಕಾ ಎಂಥ ಟೀಮ್ ಅದ, ಅಂಥ ಟೀಮಿನ ಬಾಲರ್ಗೇನೆ ಬಿಟ್ಟಿಲ್ಲ. ಇನ್ನು ನಮ್ಮ ಇಂಡಿಯಾದಾಗ ಬಿಡ್ತಾರೆ. ಇವ್ರು ಹೆಂಗಾರ ಆಡಲಿ, ನಮ್ಮ ಇಂಡಿಯಾದಾಗ ಚಲೋ ಬಾಲಿಂಗ್ ಮಾಡಲಿ, ಇವ್ರು ಹೊಡಿಲಿ, ನಮ್ಮ ಇಂಡಿಯಾದಾಗ ಗೆಲ್ಲಿ. ಹಂಗಾಗಿಬಿಟ್ಟೈತೆ ನಮ್ದು. ಯಾಕಂದ್ರೆ ಇವು 2 ಲಾಸ್ಟ್ ಟೈಮ್ ನಮ್ಮ RCB ಒಳಗೆ ಇದ್ದು, ಬಟ್ ಚಾನ್ಸ ಕೊಟ್ಟಿಲ್ಲ ಅವ್ರಿಗೆ ಆಡೋಕೆ. ಫಿನ್ ಅಲ್ಲೇನೂ ಇದ್ದ, ಟೀಮ್ ಸೈಫಾಡೂ ಇದ್ದ. ಮಸ್ತ್ ಬ್ಯಾಟಿಂಗ್ ಮಾಡ್ತಾರೆ ಅವರಿಬ್ಬರು.
ಸೊ ನೋಡ್ರಿ ಇವ್ರಿಬ್ರು ನಮಗೆ ನಾಳೆ ಆಡಬಾರ್ದು ಅಂದ್ರೆ ಏನೋ ಓಪನಿಂಗ್ ಜಲ್ದಿ ವಿಕೆಟ್ ಹೋಗ್ಬಿಡ್ಬೇಕು ಅಂದ್ರೆ ನಮ್ಮ ಟೀಮ್ ಇಂಡಿಯಾಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅವ್ರದೊಳಗೆ 1 ವಿಕೆಟ್ ಬಿತ್ತಪ್ಪ ಅಂತಾರೆ ಬರೋದು ರಚಿನ್ ರವೀಂದ್ರ ವಿಕೆಟ್ ನಿಂದಿಸೋ ಪ್ಲೇಯರ್ ಅದು ಚಲೋ ಆಡ್ತಾನೆ ನಮ್ಮ ಕರ್ನಾಟಕದ. ಬಟ್ ನ್ಯೂಜಿಲೆಂಡ್ ಟೀಮಿಗೆ ಆಡೋಗೋನ ಆಡಲಿ ಅಲ್ಲಾರು ಚಲೋ ಆಡಲಿ ಅವ. ಈ ಸದ್ದು ನೋಡ್ರಿ ನೀವು ಆಲ್ರೌಂಡರ್ ಅದಾನ, ಬ್ಯಾಟಿಂಗ್ ಒಳಗೆ ಆಡಲಿಲ್ಲ ಅಂದ್ರೆ ಏನಿತ್ತು ಬಾಲಿಂಗ್ದಾಗ ವಿಕೆಟ್ ತೆಗತ್ಬಿಟ್ಟ ನಮ್ಗೆ ಅದು ವಜ್ಜೆ ಆಗ್ಬಿಟ್ಟೈತೆ. ನಾವು ಬಾಲಿಂಗ್ ಒಳಗೆ ಒಟ್ಟು 2 ಓವರ್ 3 ಓವರ್ ಹಾಕ್ತಾನೆ, 2 3 ವಿಕೆಟ್ ಪಕ್ಕ ತೆಗೆದುಬಿಟ್ಟಿರ್ತಾನೆ. ಸೊ ಅದು ಒಂದು ನಾಳೆಗೆ ಒಂದು ಸ್ವಲ್ಪ ಮಿಸ್ ಮಾಡ ಅಂತ ಹೇಳ್ತೀವಿ. ಸೊ ಅದಾದ್ಮೇಲೆ ಬರೋದು ಡೆರೆನ್ ಮಿಚ್ಚಲ್, ಆಮೇಲೆ ಎಲ್ಲ ಕಿಂಡಿ ಕಡಲ್ ಬ್ಯಾಟ್ಸ್ಮನ್ ಅದಾರ ಅವ್ರದ್ರಾಗೂ. ಆಲ್ರೌಂಡ್ರು ಕ್ಯಾಪ್ಟನ್ ಅದಾನ ಅವ್ರದ್ರಾಗ. ಮಿಚ್ಚಲ್ ಸ್ಯಾಂಟ್ನರ್ ಬೇಕಂದ್ರೆ ರನ್ ಹೊಡಿತಾನ, ಬೇಕಂದ್ರೆ ವಿಕೆಟ್ ತೆಗಿತಾನ, ಗಿಚ್ಗಿಲಿ ಪರ್ಫಾರ್ಮೆನ್ಸ್ ಕೊಡಕುಂತಾನ ಅವನು. ಸೊ ಅದ್ರಾಗ ಐತೆ ಬಾಲಿಂಗ್ನು ಭಾರಿ ಲೈನಪ್ ಚಲೋ ಐತೆ. ಮ್ಯಾಟ್ ಹೆನ್ರಿ ವಯಸ್ಸು ಭಾಳ ಎಕ್ಸ್ಪೀರಿಯನ್ಸ್ ಐತೆ ಅವಂಗ. ಮ್ಯಾಟ್ ಹೆನ್ರಿ ಅವನಷ್ಟು ಮಸ್ತ್ ವಿಕೆಟ್ ತೆಗಿಯೋನ ಯಾರೂ ಇಲ್ಲ. ಸೊ ನೋಡ್ರಿ ನಾಳೆಗೆ ಮ್ಯಾಚ್ ಏನಾಗುತ್ತೆ ಬಿಡ್ತಾ ಗೊತ್ತಿಲ್ಲ. ನಾವು ಮಾತ್ರ ಅದನ್ನು ನೋಡ್ತಿರ್ತೀವೋ ಜಿಯೋ ಹಾಟ್ಸ್ಟಾರ್ದಾಗ ನೋಡೋರು ಅಲ್ಲಿ ನೋಡ್ರಿ, ಇಲ್ಲಾಂದ್ರೆ ಟಿವಿಯಾಗ ನೋಡ್ರಿ. ಬಗನ ನಾಳೆಗೆ ಚಾನ್ಸ್ ಇತ್ತಪ್ಪ ಅಂತಂದ್ರೆ ನಾನು ಸ್ವಲ್ಪ ಅವಕಾಶ ಇದ್ದರೆ ನಾಳೆಗೆ ಮತ್ತೆ ಲೈವ್ ಬರ್ತೀನಿ ಅಂತ ಲೈವ್ದಾಗ ಜಾಯ್ನ್ ಆಗ್ರಿ. ಸೊ ನೋಡ್ರಿ ನಮ್ಮ ಟೀಮ್ ಇಂಡಿಯಾ ಗೆಲ್ಲಿ ಅಂತ ನಾವು ಅನ್ಕೊಂತೀವಿ. ಬಟ್ ನೀವು ಟೀಮ್ ಇಂಡಿಯಾಗೆ ಸಪೋರ್ಟ್ ಮಾಡಿರಿ. ನಾಳೆ ಗಿಚ್ಚಿಗಿಲಿ ಫೈನಲ್ ಮ್ಯಾಚ್ ಐತಿ. ಫೈನಲ್ ಮ್ಯಾಚ್ ಹೆಂಗಾಗುತ್ತಾ ಏನು ಅನ್ನೋದು ನೀವು ನೋಡ್ರಿ. ಸೊ ನಾಳೆಗೆ ಟೀಮ್ ಇಂಡಿಯಾ ಗೆಲ್ಲಿ ಅಂತಂದು ಆಶಿಸ್ತಾ ಕಮೆಂಟ್ದಾಗ ಏನು ನಿಮ್ದು ಅನಿಸಿಕೆ ತಿಳಿಸ್ಬಿಡ್ರಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ.